ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, BPL ರೇಷನ್ ಕಾರ್ಡ್ ಹೊಂದಿದಂಥವ್ರು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ನ ಹೊಂದಿದಂಥವ್ರು ಈಗಾಗಲೇ ಒಬ್ಬರಿಗೆ 10 kg ಅಕ್ಕಿನ ಪಡ್ಕೊಳ್ತಾ ಇದ್ದೀರಾ. ಆದರೆ ಇನ್ನು ಮುಂದೆ ಅಕ್ಕಿಯ ಬದಲು ಹಣ ಕೊಡುವಂಥ ಚಾನ್ಸಸ್ ಕೂಡ ಬರ್ಬೋದು. ಹೌದು, ಇದು ಅಧಿಕೃತವಾಗಿ ಹೇಳಿಕೆ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಒಂದಿಷ್ಟು ಮಾಹಿತಿಗಳು ಈಗಾಗಲೇ ಹರಿದಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸಲ ಅಕ್ಕಿ ರೇಟು ಭಾಳ ಜಾಸ್ತಿ ಆಗಿದೆ. 100 ರೂಪಾಯಿ ಗಡಿ ದಾಟಿ ಈಗಾಗಲೇ ಹೋಗಿರುವಂಥದ್ದು. ಇದೇ ರೀತಿ ಹೆಚ್ಚಾದರೆ ಅಕ್ಕಿಯ ರೇಟು ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕೂಡ ಸಿಗೋದಿಲ್ಲ. ಹೌದು, ಇದೆಲ್ಲದೂ ಕೂಡ ಒಂದಿಷ್ಟು ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಿದ್ರೆ ಅಕ್ಕಿ ರೇಟು ಎಷ್ಟು ಜಾಸ್ತಿ ಆಗಿದೆ, ಯಾವ ಅಕ್ಕಿ ರೇಟು ಎಷ್ಟು ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಜಾಸ್ತಿ ಆಗೋದಕ್ಕೆ ಮೂಲ ಪ್ರಮುಖ ಕಾರಣಗಳಾದರೂ ಏನು, ಈ ರೀತಿ ಅಕ್ಕಿ ರೇಟ್ ಜಾಸ್ತಿ ಆಗೋದ್ರಿಂದ ನಮಗೆ ಇನ್ನು ಮುಂದೆ ಅಕ್ಕಿ ಸಿಗೋದಿಲ್ವಾ, ಹಾಗೆ ನಮಗೆ ಈಗಾಗಲೇ ಪ್ರತಿ ತಿಂಗಳು ಅಕ್ಕಿ ಕೊಡ್ತಾ ಇದ್ದಾರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಜನಗಳಿಗೆ ಒಂದು ತಿಂಗಳಿಗೆ ಎಷ್ಟು ಮೆಟ್ರಿಕ್ ಟನ್ ಬೇಕು, ಹಾಗೆ ಸರ್ಕಾರದ ಬಳಿ ಈಗಾಗಲೇ ಎಷ್ಟು ಮೆಟ್ರಿಕ್ ಟನ್ ಸ್ಟಾಕ್ ಇದೆ, ಇದೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರನ ತಿಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ. ಹಾಗೆ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ಸಿಗ್ತಾ ಇದೆ. BPL ರೇಷನ್ ಕಾರ್ಡ್ ಹೊಂದಿದವರು ಹಾಗೆ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿದವರು, ಈ ಎರಡೂ ರೇಷನ್ ಕಾರ್ಡ್ ಹೊಂದಿದಂಥ ವ್ಯಕ್ತಿಗಳಿಗೆ ಪ್ರತಿ ತಿಂಗಳು ಪರ್ ಪರ್ಸನ್ಗೆ 10 kg ಅಕ್ಕಿ ಸಿಗ್ತಾ ಇದೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಈ 10 kg ಅಕ್ಕಿಯೇ ಸಿಗತ್ತೆ ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. 10 kg ಅಕ್ಕಿಯ ಬದಲು ಹಣ ಕೊಡುವಂಥ ಚಾನ್ಸಸ್ ಕೂಡ ಬರ್ತಾ ಇದೆ. ಹಾಗೆ 10 kg ಅಕ್ಕಿ ಬದಲು 5 kg ಅಕ್ಕಿ ಕೊಟ್ಟು ಇನ್ನು 5 kg ಅಕ್ಕಿಯ ಬದಲು ಹಣ ಕೂಡ ಕೊಡುವಂತಹ ಚಾನ್ಸಸ್ ಕೂಡ ಬರುತ್ತೆ ಸ್ನೇಹಿತರೆ. ಹೌದು, ಯಾಕಂತ ಹೇಳಿದ್ರೆ ಈ ಸಲ ಅಕ್ಕಿಯ ಕೊರತೆ ಸಾಕಷ್ಟು ಆಗ್ತಾ ಇದೆ. ಅಕ್ಕಿಯ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿ ದಿನನೂ ಕೂಡ ಅಕ್ಕಿ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಅಕ್ಕಿ ರೇಟು 100 ರೂಪಾಯಿ ಗಡಿ ದಾಟಿ ಹೋಗಿದೆ. 50-60 ರೂಪಾಯಿ ಸಿಗ್ತಿದ್ದಂಥ 1 kg ಅಕ್ಕಿ ಈಗ 100 ರೂಪಾಯಿ ಗಡಿ ದಾಟಿ ಬಿಟ್ಟಿದೆ ಸ್ನೇಹಿತರೆ. ಹಾಗಿದ್ರೆ ಯಾವ ಅಕ್ಕಿ ರೇಟು ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ಎಷ್ಟೆಷ್ಟು ಜಾಸ್ತಿ ಆಗಿದೆ, ಪ್ರತಿಯೊಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ಜೀರಾ ರೈಸ್ನಿಂದ ಹಿಡಿದು ದಪ್ಪ ಅಕ್ಕಿಯವರೆಗೂ ಹಾಗೆ ಸಾಮಾನ್ಯ ಜನರು ಬಳಸೋ ಅಕ್ಕಿಯಿಂದ ಹಿಡಿದು ಲಕ್ಸುರಿ ಅಕ್ಕಿಯವರೆಗೂ ಕೂಡ ಎಲ್ಲ ಅಕ್ಕಿಯ ರೇಟು ಏರಿಕೆ ಆಗಿದೆ. ಕಳೆದ 2 ತಿಂಗಳಲ್ಲಿ 35% ಅಷ್ಟು ಅಕ್ಕಿ ಬೆಲೆ ಏರಿಕೆ ಆಗಿದೆ. ಕಳೆದ 10-12 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯ ಬೆಲೆ ಏರಿಕೆ ಆಗಿದ್ದು ಇದೇ ಮೊದಲನೇ ಬಾರಿ ಸ್ನೇಹಿತರೆ. ಹೌದು, ಕಳೆದ 10-12 ವರ್ಷದಲ್ಲಿ ಇಷ್ಟು ಪ್ರಮಾಣದಲ್ಲಿ ಅಂದ್ರೆ 2 ತಿಂಗಳಲ್ಲಿ 35% ಬೆಲೆ ಏರಿಕೆ ಆಗಿದ್ದು ಇದೇ ಮೊದಲನೇ ಬಾರಿ ಅಂತ ಹೇಳ್ಬಿಟ್ಟು ಈಗಾಗಲೇ ರಿಪೋರ್ಟ್ ಬರ್ತಾ ಇದೆ. ಹಾಗೆ ಯಾವ ಅಕ್ಕಿಗೆ ಈ 2 ತಿಂಗಳ ಹಿಂದೆ ರೇಟ್ ಇತ್ತು, ಈಗ ಎಷ್ಟು ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಸ್ನೇಹಿತರೆ. ದಪ್ಪ ಅಕ್ಕಿಗೆ 37 ರೂಪಾಯಿ ಇದ್ದಂಥ ರೇಟು ಈಗ 42 ರೂಪಾಯಿ ಆಗಿದೆ ಪರ್ ಕೆಜಿಗೆ. ಹಾಗೆ ಬಾಯ್ಲ್ಡ್ ರೈಸ್ಗೆ 30 ರೂಪಾಯಿ ಇದ್ದಂಥ ರೇಟು ಈಗ 34 ರೂಪಾಯಿಗೆ ಏರಿಕೆ ಆಗಿದೆ. ಸೋನಾ ಸ್ಟೀಮ್ ಅಕ್ಕಿಗೆ 46 ರೂಪಾಯಿ ಇತ್ತು ಕೆಜಿಗೆ, ಈಗ 64 ರೂಪಾಯಿ ಆಗಿದೆ. ಸೋನಾ ಮಸೂರಿ ರಾ ರೈಸಿಗೆ 54 ರೂಪಾಯಿ ಇದ್ದಂಥ ರೇಟು ಈಗ 70 ರೂಪಾಯಿ ಆಗಿದೆ. ಹಾಗೆ ಕೋಲಂ ಅಕ್ಕಿ 75 ರೂಪಾಯಿ ಇದ್ದಂಥ ರೇಟು ಈಗ 84 ರೂಪಾಯಿಗೆ ಬಂದು ತಲುಪಿದೆ. ಇದು ಕೂಡ ದಿನದಿಂದ ದಿನ ಜಾಸ್ತಿ ಆಗ್ತಾನೆ ಇದೆ, ಬಿಟ್ರೆ ಕಮ್ಮಿ ಅಂತೂ ಆಗೋ ನಿರೀಕ್ಷೆಯಲ್ಲೂ ಕೂಡ ಇಲ್ಲ. ಜೀರಾ ಹಾಗೆ ರಾ ರೈಸ್ನ ಬೆಲೆ ಈಗ 100 ರೂಪಾಯಿಗೆ ತಲುಪಿದೆ ಸ್ನೇಹಿತರೆ. ಈಗಾಗಲೇ ಅಕ್ಕಿನ ಹೋಲ್ಸೇಲ್ ಮಾರೋರಾಗಿರ್ಬೋದು ಹಾಗೆ
ಚಿಲ್ಲರೆ ವ್ಯಾಪಾರಿಗಳಿಗೂ ಕೂಡ ಒಂದಿಷ್ಟು ತಲೆನೋವಾಗಿದೆ. ದಿನದಿಂದ ದಿನಕ್ಕೆ ರೇಟ್ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ರಾಹಕರಿಗೆ ಯಾವ ರೇಟಲ್ಲಿ ಮಾರಬೇಕಂತ ಹೇಳ್ಬಿಟ್ಟು ಕೂಡ ಗೊತ್ತಾಗ್ತಾ ಇಲ್ಲ. ಡೈಲಿ ಬರೋ ಕಸ್ಟಮರ್ ಕೂಡ ಇರ್ತಾರೆ, ಅವ್ರಿಗೆ ದಿನದಿಂದ ದಿನಕ್ಕೆ 10 ರೂಪಾಯಿ ಜಾಸ್ತಿ ಹೇಳಿದ್ರೆ ಅವರು ಬರೋದು ಕೂಡ ಕಮ್ಮಿ ಆಗ್ತಾರೆ. ಸೊ ಈ ರೀತಿ ಚಿಲ್ಲರೆ ವ್ಯಾಪಾರಿಗಳಿಗೂ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗಿದೆ. ಈಗಾಗಲೇ ಬೆಂಗಳೂರಿನ ಯಶವಂತಪುರ APMCಯಲ್ಲಿ ಪ್ರತಿದಿನ 50 ಲೋಡ್ನಷ್ಟು ಅಕ್ಕಿ ಬರ್ತಾ ಇತ್ತು, ಇದೀಗ ಇಳಿಕೆ ಕಂಡಿದೆ ಸ್ನೇಹಿತರೆ. ಸೊ ಇದೆಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಆದರೂ ಏನು? ಬರೀ ಮಳೆಯಿಂದ ಈ ಒಂದು ಅಕ್ಕಿಯಲ್ಲಿ ಇಷ್ಟೊಂದು ರೇಟ್ ಜಾಸ್ತಿ ಆಗ್ತಿರೋದಾ, ಹಾಗೆ ಅಕ್ಕಿ ಸಪ್ಲೈ ಕಟ್ ಆಗಿರೋದಾ, ಅಥವಾ ಏನು ಮೂಲ ಕಾರಣ ಅಂತ ಹೇಳ್ಬಿಟ್ಟು ಮೂಲನ ಹುಡುಕ್ತಾ ಹೋದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ನಿಮ್ಮ ಕಣ್ಮುಂದೆ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಕಾರಣ ಏನಂತ ಹೇಳಿದ್ರೆ, ಈಗಾಗಲೇ ತುಂಗಭದ್ರಾ ವ್ಯಾಪ್ತಿಯ ಸುತ್ತಮುತ್ತ ಅಂದ್ರೆ ತುಂಗಭದ್ರಾ ಡ್ಯಾಮ್ ಏನಿದೆಯೋ ಆ ಒಂದು ಡ್ಯಾಮ್ನ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲೆಗಳು ಕೊಪ್ಪಳ, ರಾಯಚೂರು, ಬಳ್ಳಾರಿ ಈ ಭಾಗದ ಜನಗಳು ಹೆಚ್ಚಾಗಿ ಭತ್ತನ ಬೆಳೀತಾರೆ. ಈ ಭಾಗದ ಜಿಲ್ಲೆಗಳನ್ನ ಭತ್ತದ ಕಣಜ ಅಂತ ಹೇಳ್ಬಿಟ್ಟೆ ಕೂಡ ಕರೀತಾರೆ ಸ್ನೇಹಿತರೆ. ಅತಿ ಹೆಚ್ಚು ಭತ್ತನ ಬೆಳೀತಾರೆ. 2023-24ನೇ ಸಾಲಿನಲ್ಲಿ 46.9 ಲಕ್ಷ ಟನ್ ಈ 4-5 ಜಿಲ್ಲೆಗಳೇ ಬೆಳೆದಿರುವಂತದ್ದು. 46.9 ಲಕ್ಷ ಟನ್ ಅಷ್ಟು ಭತ್ತನ ಬೆಳೆದಿದ್ರು. ಇದರಲ್ಲಿ ರಾಯಚೂರು ಜಿಲ್ಲೆನೇ 11.4 ಲಕ್ಷ ಟನ್ ಅಷ್ಟು ಭತ್ತನ ಬೆಳೆದಿತ್ತು. ಹಾಗೆ ಬಳ್ಳಾರಿ 5.2 ಲಕ್ಷ ಟನ್ ಬೆಳೆದಿತ್ತು. ಹಾಗೆ ಯಾದಗಿರಿ 4.7 ಲಕ್ಷ ಟನ್ ಅಷ್ಟು ಭತ್ತ ಬೆಳೆದಿತ್ತು. ಕೊಪ್ಪಳ 4.2 ಲಕ್ಷ ಟನ್. ಆದರೆ ಈ ಬಾರಿ ತುಂಗಭದ್ರಾ ಜಲಾಶಯ 33 ಕ್ರಸ್ಟ್ ಗೇಟ್ಗಳ ರಿಪೇರಿ ಮತ್ತು ಆಧುನೀಕರಣ ಕಾರ್ಯ ನಡೆಯಿತು. ಸೊ ಇದಕ್ಕೋಸ್ಕರನೇ ಈ ಒಂದು ಕ್ರಸ್ಟ್ ಗೇಟ್ ನ ರಿಪೇರಿಗೋಸ್ಕರನೇ ರಾಜ್ಯ ಸರ್ಕಾರ 51 ಕೋಟಿ ರು ಅಷ್ಟು ಖರ್ಚು ಮಾಡಿತ್ತು ಸ್ನೇಹಿತರೆ. ಈಗಾಗಲೇ ರಿಪೇರಿ ಏನೋ ಮಾಡಿದ್ರು, ಆದ್ರೆ ಇದೇ ಜೂನ್ ನಲ್ಲಿ ಗೇಟ್ ಉದ್ಘಾಟನೆ ಕೂಡ ಆಯ್ತು. ಸೊ ಇದಕ್ಕಿಂತ ಮುಂಚೆ ಏನಾಗಿದೆ, ರಿಪೇರಿ ಮಾಡೋಕ್ಕಿಂತ ಮುಂಚೆ ಏನಾಗಿದೆ ಅಂತ ಹೇಳಿದ್ರೆ, ಇರೋ ನೀರನ್ನೆಲ್ಲದೂ ಕೂಡ ಹೊರಗೆ ಬಿಟ್ಟಿದ್ದಾರೆ. ಹೊರಗೆ ಬಿಡದೆ ಈ ಒಂದು ಕ್ರಸ್ಟ್ ಗೇಟ್ ಗಳನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದೇ ಟೈಮಲ್ಲಿ ಎಲ್ಲ ನೀರನ್ನು ಬಿಟ್ಟು ನೀರನ್ನ ಖಾಲಿ ಮಾಡಿರೋದ್ರಿಂದ ಜನರಿಗೆ ಆಗಾಗ ಸ್ವಲ್ಪ ಒಂದೊಂದೇ ಗೇಟನ್ನು ಓಪನ್ ಮಾಡಿ ನೀರು ಬಿಡ್ತಾ ಇದ್ರಲ್ಲ, ಆ ನೀರು ಎಲ್ಲವೂ ಕೂಡ ಮುಂಚೆನೆ ನೀರು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಜನಗಳಿಗೆ ಭತ್ತ ಬೆಳೆಯೋದಕ್ಕಾಗಿರ್ಲಿ ಅಥವಾ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದಕ್ಕಾಗಿರ್ಲಿ ನೀರು ಈಗಾಗಲೇ ಇಲ್ಲ, ಖಾಲಿಯಾಗ್ಬಿಟ್ಟಿದೆ. ಈ ವ್ಯಾಪ್ತಿಯ ಜನರು ಡಿಸೆಂಬರ್ ಮತ್ತು ಮೇ ನಡುವಿನ ರಾಬಿ ಋತುವಿನಲ್ಲಿ ಭತ್ತದ 2ನೇ ಬೆಳೆ ಬೆಳೀತಾರೆ ಸ್ನೇಹಿತರೆ. ಆದ್ರೆ ಇದೇ ಟೈಮ್ಗೆ ಗೇಟ್ ಕೈ ಕೊಟ್ಬಿಟ್ಟಿದೆ. ಈ ಸಲ 25% ಅಷ್ಟು ಭತ್ತ ಬೆಳೆಯೋದೇ ಕುಸಿತ ಕಂಡಿದೆ. ಹೌದು, 25% ಅಷ್ಟು ಭತ್ತ ಬೆಳೆ ಬೆಳೆಯೋದನ್ನೇ ಈಗಾಗಲೇ ಕಮ್ಮಿ ಆಗ್ಬಿಟ್ಟಿದೆ ಈ ವರ್ಷ. ಸೊ ಹಾಗಾಗಿ ಈಗಾಗಲೇ ಭತ್ತದ ಬೆಲೆ ಏರಿಕೆ ಆಗಿದೆ, ಹಾಗೆ ಅಕ್ಕಿಯ ಬೆಲೆ ಕೂಡ ಏರಿಕೆ ಕಂಡಿರುವಂತದ್ದು. ಇನ್ನು ಜನವರಿ ಫೆಬ್ರವರಿಯಲ್ಲಿ ನಡೀತಾ ಇದ್ದ ರಫ್ತಿಗೆ ಈ ಬಾರಿ ಏಪ್ರಿಲ್ ತನಕ ಅವಕಾಶ ಕೊಟ್ಟಿದ್ರು. ಇದರಿಂದ ಮಲೇಷಿಯಾ, ಥೈಲ್ಯಾಂಡ್, ಶ್ರೀಲಂಕಾಗಳಿಗೆ ಸೋನಾ ಮಸೂರಿ ಅಕ್ಕಿನ ನಿರಂತರವಾಗಿ ರಫ್ತು ಮಾಡಲಾಗಿದೆ. ಇದರಿಂದ ಅಕ್ಕಿ ಸ್ಟಾಕ್ ಕಮ್ಮಿ ಆಗೋದಕ್ಕೆ ಕಾರಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತೈಲದ ಬೆಲೆ ಹೆಚ್ಚಾಗಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ಕೂಡ ರೇಟು ಜಾಸ್ತಿ ಆಗ್ತಾ ಇದೆ. ಇರಾನ್, ಇಸ್ರೇಲ್ ಹಾಗೆ ಅಮೆರಿಕ ಯುದ್ಧ ಆಗ್ತಿರೋದ್ರಿಂದ ತೈಲದ ಬೆಲೆ ಭಾರಿ ಏರಿಕೆ ಕಂಡಿದೆ. ಇದರಿಂದ ಕೂಡ ಸಾಗಣೆ ವೆಚ್ಚ ದುಬಾರಿ ಆಗ್ತಾ ಇದೆ. ಹೀಗಾಗಿ ಅಕ್ಕಿ ಬೆಲೆ ಏರಿಕೆಗೆ ಇದು ಒಂದು ಕಾರಣ ಅಂತ ಕೂಡ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ದಾವಣಗೆರೆ ಸೈಡಲ್ಲಿ ಸ್ನೇಹಿತರೆ ಭತ್ತ ರೈಸ್ ಮಿಲ್ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇಲ್ಲಿ ಸದ್ಯದಲ್ಲಿ ರೈಸ್ ಮಿಲ್ಗಳನ್ನ ಬಾಗಿಲು ಹಾಕೋ ಪರಿಸ್ಥಿತಿ ಕೂಡ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ರೈಸ್ ಮಿಲ್ ಮಾಲೀಕರೇ ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ 15 ದಿನಕ್ಕೆ ಆಗುವಂತಹ ಭತ್ತಗಳು ಸ್ಟಾಕ್ ಇದೆ ರೈಸ್ ಮಿಲ್ ಅಲ್ಲಿ. ಅದರ ನಂತರದಲ್ಲಿ ರೈಸ್ ಮಿಲ್ಗಳಿಗೆ ಬೇಕಾಗುವಂತಹ ಭತ್ತಗಳೇ ಸ್ಟಾಕ್ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ರೈಸ್ ಮಿಲ್ಗಳನ್ನ ಬಾಗಿಲು ಹಾಕುವ ಪರಿಸ್ಥಿತಿ ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಈಗಾಗಲೇ ರೈಸ್ ಮಿಲ್ನ ಮಾಲೀಕರು ಆತಂಕನ ವ್ಯಕ್ತಪಡಿಸ್ತಾ ಇದ್ದಾರೆ. ಡ್ಯಾಮ್ ಆಗಿರ್ಲಿ, ಮಳೆ ಆಗಿರ್ಲಿ, ಮಿಲ್ ಆಗಿರ್ಲಿ, ಎಕ್ಸ್ಪೋರ್ಟ್ ಆಗಿರ್ಲಿ, ಈ ಎಲ್ಲ ದೊಡ್ಡ ಲೆಕ್ಕಾಚಾರಗಳು ಕೊನೆಗೆ ಬಂದು ಬಡಿಯೋದೆ ಯಾರಿಗೆ? ನಿಮ್ಮಂತ ಸಾಮಾನ್ಯ ಜನರಿಗೆ. ಈ BPL ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಉಚಿತ ಅಕ್ಕಿ ಕೊಡೋದಕ್ಕೆ ಪ್ರತಿ ತಿಂಗಳು 2.29 ಲಕ್ಷ ಮೆಟ್ರಿಕ್ ಟನ್ನಷ್ಟು ಅಕ್ಕಿ ಬೇಕು. ಒಟ್ಟಾರೆಯಾಗಿ ತಿಂಗಳಿಗೆ 4.5 ಲಕ್ಷ ಟನ್ನಷ್ಟು ಅಕ್ಕಿ ಬೇಕೇ ಬೇಕು. ಆದರೆ ಅಷ್ಟು ಅಕ್ಕಿನ ನೀಗಿಸಲು ಈಗ ಸ್ಟಾಕ್ ಇದೆ. ಇನ್ನು ಮುಂದೆ ಹೋಗ್ತಾ ಸ್ಟಾಕ್ ಸಿಗತ್ತಾ? ಖಂಡಿತವಾಗ್ಲೂ ಇಲ್ಲ.
ಈ ಸಲ ಮಳೆ ಕೊರತೆ ಕೂಡ ಇದೆ. ಸೊ ಈ ಸಲ ಬೆಳೆದಿರುವಂತ ಬೆಳೆ ಮುಂದಿನ ವರ್ಷಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಈ ಸಲ ಎಷ್ಟೋ ಜನರು ಲೇಟ್ ಆಗಿ ಬೆಳೆನ ಬೆಳೆದಿದ್ದಾರೆ. ಅದು ಕೂಡ ಹೇಳುವಷ್ಟೇನಿಲ್ಲ. ಮುಂಚೆ ಹೋದ ವರ್ಷ ಬೆಳೆದಷ್ಟು ಬೆಳೆ ಕೂಡ ಈ ವರ್ಷ ಬೆಳೆಯೋ ಚಾನ್ಸಸ್ ಕೂಡ ಇಲ್ಲ. ಮಳೆ ಸಾಕಷ್ಟು ಕಮ್ಮಿ ಆಗ್ತಾ ಇದೆ. ಎಲ್ಲಾ ಕಡೆ ಮಳೆ ಕಮ್ಮಿ ಆಗ್ತಾ ಇದೆ. ಕೆಲವೊಂದು ಕಡೆ ಮಳೆ ಜಾಸ್ತಿ ಆಗ್ತಾ ಇದೆ, ಕೊಚ್ಕೊಂಡೆಲ್ಲ ಹೋಗ್ತಾ ಇದೆ, ಪ್ರವಾಹ ಆಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ಮಳೆನೇ ಇಲ್ಲದೆ ಬರಗಾಲ ಕೂಡ ಉಂಟಾಗ್ತಾ ಇದೆ. ಈ ರೀತಿ ಸಮಸ್ಯೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬರುವಂತಹ ಉಚಿತ ಅಕ್ಕಿನ ಕಟ್ ಮಾಡಿ ನಿಮಗೆ ಇದುವರೆಗೂ ಹಣ ಕೊಡ್ತಾ ಇದ್ರಲ್ಲ, ಈಗ ಒಂದು 7-8 ತಿಂಗಳ ಹಿಂದೆ ನಿಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇತ್ತಲ್ಲ, ಒಬ್ಬರಿಗೆ 170 ರೂಪಾಯಿ ಅಂತ ಹಣ ಬರ್ತಾ ಇತ್ತಲ್ಲ, ಅದೇ ರೀತಿಯಾಗಿ ಹಣ ನಿಮ್ಮ ಅಕೌಂಟಿಗೆ ಹಾಕುವ ಚಾನ್ಸಸ್ ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಸ್ನೇಹಿತರೆ. ಹೌದು, ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಇರುವಂತಹ ಅಕ್ಕಿ ನಿಮಗೆ ಕೊಡ್ತಾ ಇರಲಿಲ್ಲ. ಬೇರೆ ರಾಜ್ಯಗಳು ಹೊರ ರಾಜ್ಯದಿಂದ ತರಿಸ್ತಾ ಇದ್ರು. ಆಂಧ್ರ ಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಅಕ್ಕಿನ ತರಿಸ್ಕೊಂಡು ನಿಮಗೆ ಕೊಡ್ತಾ ಇದ್ರು. ಎಲ್ಲಾ ಕಡೆನೂ ಈ ರೀತಿ ಸಮಸ್ಯೆಗಳು ಉಂಟಾಗಿರೋದ್ರಿಂದ, ಮಳೆ ಕೊರತೆ ಉಂಟಾಗಿರೋದ್ರಿಂದ ಸ್ವಲ್ಪ ದಿನಗಳಲ್ಲಿ ನಿಮಗೆ ಅಕ್ಕಿನ ಬಂದ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ನೇನಾದ್ರೂ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ 5 kg ಅಕ್ಕಿ ಕೊಟ್ಟು ಇನ್ನು 5 kg ಅಕ್ಕಿ ಬದಲು ಹಣ ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಒಬ್ಬರಿಗೆ ಈ ರೀತಿ ಕೊಡುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಯಾವಾಗ ಈ ಒಂದು ಅಕ್ಕಿಯ ರೇಟ್ ಇಳಿಕೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ, ಸದ್ಯಕ್ಕೆ ಅಕ್ಕಿಯ ರೇಟು ಗಗನಕ್ಕೆ ಏರ್ತಾ ಇದೆ. ಅಕ್ಕಿಯ ರೇಟು ಇಳಿಕೆ ಆಗುವಂತಹ ಚಾನ್ಸಸ್ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನ ಕಾದು ನೋಡಬೇಕಾಗತ್ತೆ. ಅಕ್ಕಿ ಏನಾದರೂ ಸಪ್ಲೈ ಬರೋದಕ್ಕೆ ಶುರು ಆದರೆ ಅಕ್ಕಿಯ ರೇಟು ಕಡಿಮೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದಿಷ್ಟು ಮಧ್ಯವರ್ತಿಗಳು ಕೂಡ ಈ ಅಕ್ಕಿನ ಭತ್ತನ ಹೋಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಬೆಲೆ ಜಾಸ್ತಿ ಮಾಡಿ, ಬೆಲೆ ಏರಿಕೆನ ಮಾಡಿ ಅದಾದ್ಮೇಲೆ ಒಂದೇ ಸಲ ಅಕ್ಕಿನ ಸೇಲ್ ಮಾಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಸರ್ಕಾರ ಇದನ್ನ ಗಮನ ಹರಿಸಬೇಕು. ಯಾರು ಅಕ್ಕಿನ ಆಗಲಿ ಭತ್ತನಾಗ್ಲಿ ಸ್ಟಾಕ್ ಇಟ್ಕೊಂಡು ಬೆಲೆ ಏರಿಕೆ ಆದ ನಂತರದಲ್ಲಿ ನಾವು ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಮೆಟ್ರಿಕ್ ಟನ್ನಷ್ಟು ಅಕ್ಕಿನ ಸ್ಟಾಕ್ ಮಾಡಿ ಗೋದಾನ್ನಲ್ಲಿ ಇಟ್ಕೊಂಡಿದ್ದಾರೋ ಅಂಥವ್ರನ್ನ ಹುಡುಕಿ ಆದಷ್ಟು ಬೇಗ ಈ ಅಕ್ಕಿಗಳನ್ನ ರಿಲೀಸ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತಾ ಇದೀವಿ. ಸದ್ಯಕ್ಕೆ ಅಕ್ಕಿ ರೇಟು ಇಳಿಕೆ ಆಗೋದಿಲ್ಲ, ಗಗನಕ್ಕೆ ಏರ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ನಿಮಗೆ ಈ ಒಂದು ಅಕ್ಕಿಯ ಬೆಲೆ ಏರಿಕೆ ಆಗಿರೋದು ಎಷ್ಟರ ಮಟ್ಟಿಗೆ ಸರಿ, ಹಾಗೆ ಏನ್ ಸಮಸ್ಯೆ ಆಗಿದೆ, ನಿಮ್ಗೆ ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.